ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ತಿನ ಖಾಸಗೀಕರಣ ಒಪ್ಪುವುದೇ. ಯಾದಗಿರಿ ತಾಲೂಕಿನ ಹೆಡ್ಗಿಮದ್ರ ಗ್ರಾಮದಲ್ಲಿ ವಿದ್ಯುತ್ತಿನ ಖಾಸಗೀಕರಣದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಹೆಡ್ಗಿಮದ್ರ ಗ್ರಾಮದ ಡಬ್ಬಿನಕೆರೆ ಸಮಗ್ರ ಅಭಿವೃದ್ಧಿ ಕಾಮಗಾರಿಯ ನರೇಗಾ ಕೂಲಿ ಕಾರ್ಮಿಕರ ನಡುವೆ ವಿದ್ಯುತ್ತಿನ ಖಾಸಗೀಕರಣದ ಬಗ್ಗೆ ಜಾಗೃತಿ ಸಭೆ ನಡೆಸಲಾಯಿತು. ಎಐಕೆಕೆಎಂಎಸ್ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಜಮಾಲ್ ಸಾಬ್ ಎ ಹೆಡ್ಗಿಮದ್ರ ಮಾತನಾಡಿ, ನಮ್ಮ ದೇಶದಲ್ಲಿ ನಮ್ಮನ್ನಾಳುವ ಸರ್ಕಾರಗಳು ಸರ್ಕಾರದ ಆಸ್ತಿ ಪಾಸ್ತಿ ಮಾರಾಟ ಮಾಡುವುದಲ್ಲದೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಕೂಡ ಮಾರಾಟ ಮಾಡಿ ಉಳ್ಳವರ ಮಡಿಲಿಗೆ ಹಾಕಲು ಹೊರಟಿದೆ. ವಿದ್ಯುತ್ ಸೇವೆಯನ್ನು ಖಾಸಗೀಕರಣಗೊಳಿಸುವ ಪ್ರಸ್ತಾವನೆ ಕುರಿತು ನಮಗೆ ಗಂಭೀರ ಆಕ್ಷೇಪಣೆ ಇದೆ. ವಿದ್ಯುತ್ ಒಂದು ಮೂಲಭೂತ ಸಾರ್ವಜನಿಕ ಸೇವೆಯಾಗಿದ್ದು ಇದನ್ನು ಸಂಪೂರ್ಣವಾಗಿ ಖಾಸಗಿ ಸಂಸ್ಥೆಗಳ ವಶಕ್ಕೆ ನೀಡುವುದರಿಂದ ಸಾಮಾನ್ಯ ಜನರ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಖಾಸಗೀಕರಣದಿಂದ ವಿದ್ಯುತ್ ದರ ಹೆಚ್ಚಳವಾಗುತ್ತದೆ. ಈಗಾಗಲೇ ರೈತರಿಗೆ 10 HP ವರೆಗೆ ಉಚಿತ ವಿದ್ಯುತ್ ಸರಬರಾಜಿದೆ. ಖಾಸಗೀಕರಣ ಆದರೆ ರೈತರ ಪಂಪ್ ಸೆಟ್ ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲಾಗುತ್ತದೆ. ಇದರಿಂದ ರೈತ ಬಿಲ್ ಕಟ್ಟಲಾಗದೆ ಗುಳೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಭಾಗ್ಯಜ್ಯೋತಿ, ಕುಟೀರ ಜ್ಯೋತಿ, ಗಂಗಾ ಕಲ್ಯಾಣದಂತಹ ಯೋಜನೆಗಳು ಕೊನೆಗೊಳ್ಳುತ್ತವೆ. ಗ್ರಾಮೀಣ ಮಟ್ಟದಲ್ಲಿ ವಿದ್ಯುತ್ ಸೇವೆಯ ಗುಣಮಟ್ಟ ಕುಸಿತವಾಗುತ್ತದೆ. ಹೆಡ್ಗಿಮದ್ರ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರು ನಾವು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿನ ಯಾದಗಿರಿ ಜಿಲ್ಲೆಯವರು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಬಡತನ ಇದ್ದಾರೆ. ಇಲ್ಲಿ ಶಿಕ್ಷಣ ಅಂತವರು ಶಿಕ್ಷಣದಿಂದ ವಂಚಿತರಾದವರೇ ಭಾಳ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಗೂಳೆ ಹೋಗುವಂಥ ಜನಸಂಖ್ಯೆ ಜಾಸ್ತಿ ಇದೆ. ಬೆಂಗಳೂರು, ಬಾಂಬೆ, ಹೈದರಾಬಾದ್, ಪುನಾ ಹೋಗಿ ಜೀವನ ಮಾಡೋಂಥವ್ರು ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ನೀವು ಕರೆಂಟ್ ಏನಾದರೂ ಟಾಟಾ ಪವರ್ ಕಂಪ್ನಿಗೆ ಕೊಟ್ಟರೆ ಈ ಕೆಲವು ಒಂದು 100ರಲ್ಲಿ ಒಂದು 50 ಜನ ಏನು ವ್ಯವಸಾಯ ಮಾಡ್ತಿದ್ದಾರೆ ಅವರು ಕೂಡ ಬಿಟ್ಟು ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾದಗಿರಿ ರೈಲ್ವೆ ಸ್ಟೇಷನ್ನಲ್ಲಿ ಏನು ಹೋಗೋ ಬರೋದು ಇರ್ತದ, ಆದಾಯ ಜಾಸ್ತಿ ಇದೆ. ಎದ್ರದ್ದು ಆದಾಯ ಅಂತ ಹೇಳಿದ್ರೆ ಟಿಕೆಟ್ ಆದಾಯ. ರೈಲ್ವೆ ಸ್ಟೇಷನ್ನಲ್ಲಿ ಆದಾಯ ಹೆಚ್ಚಾದ ಅಂತ ಅಂದರೆ ಅರ್ಥ ನಮ್ಮ ಯಾದಗಿರಿ ಜಿಲ್ಲೆಯವರು ಬೆಂಗಳೂರಿಗೆ ಹೋಗೋದು ಬರೋದು ಜಾಸ್ತಿ ಆದ ಸಲುವಾಗಿ ಇಲ್ಲಿ ಗೂಳೆ ಹೋಗಿ ಭಾಳ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅಂಥದ್ರಲ್ಲಿ ನೀವು ಕರೆಂಟ್ ಏನಾದರೂ ಟಾಟಾ ಪವರ್ದವ್ರಿಗೆ ಕೊಟ್ಟರೆ ಇವರಿಗೆ ಸ್ಮಾರ್ಟ್ ಮೀಟ್ರ್ ಏನಾದರೂ ಮನೆಗೆ ಹೊಲಗಳಿಗೆ ಕೂಡಿಸಿದರೆ ಅವರು ಬಿಲ್ ಕಟ್ಟೋಕ್ಕಾಗಲ್ಲ. ಬಿಲ್ಲು ಒಂದು ವೇಳೆ ಕಟ್ಟೋದು ಬಂತಂದರೆ ಇವರೆಲ್ಲ ಮನೆಗೆ ಕೀಲಿ ಹಾಕಿ ಬೆಂಗಳೂರಿಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆವಾಗ ಶಿಕ್ಷಣದಿಂದ ಮಕ್ಕಳು ಕೂಡ ವಂಚಿತರಾಗ್ತಾರೆ. ಇವರು ತೀರ ಬಡತನದಿಂದ ಒಂದು ಮೂಲೆ ಗುಂಪು ಆಗೋಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅದಕ್ಕಾಗಿ ಸರ್ಕಾರ ಇವರು ಯಾರಿಗೂ ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಡೀ ಕರ್ನಾಟಕ. ಈ ಸಂದರ್ಭದಲ್ಲಿ ನೂರಾರು ಜನರು ಆಕ್ಷೇಪಣಾ ಪತ್ರಗಳಿಗೆ ಸಹಿ ಹಾಕಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ನಮ್ ನೋಡ್ರಿ ಹಂಗಿದ್ದದ ಹಂಗೆ ಇರ್ಬೇಕು ಮೋಟಾರ್. ನಾವು ಬೇರೆ ಮೋಟಾರ್ ತರಗೊಡೋದಲ್ಲ. ಬಂದ್ರೆ ಮಾತ್ರ ಕಲ್ಲಲ್ಲಿ ಹೊಡೆದು ಬಿಡ್ತಿದ್ವು. ನಮ್ಗೆ ಅದೇ ಮೋಟಾರ್ ಬೇಕು. ನಮ್ಗೆ ಬರ್ತಂದಾಗ ಹಂಗೆ ಹೊಂಟಿ ಮೊದಲು ಹ್ಯಾಂಗ ಅದ ಅದೇ ಮೋಟಾರ್ ಬೇಕು. ನಮ್ಗೆ ಚಾರ್ಜ್ ಮಾಡ್ಸಂದ್ರೆ ನಮ್ಗೆ ಆಗಲ್ಲ ನೋಡ್ರಿ. ನಾವು ಕಡು ಬಡವ್ರಿ. ನಮ್ಗೆ ಮಾಡ್ಬೇಕು, ಉಣ್ಬೇಕು. ನಮ್ಮ ಮಕ್ಕಳು ಸಾಲಿ ಅಷ್ಟು ಓದಿದ್ರೆ ನೌಕರಿ ತಗೋಲ್ಲ. ಬಡವ್ರ ಮಕ್ಕಳನ್ನ ಇಲ್ಲಿ ಇರೋರ್ನ ಅಲ್ಲೇ ಕುಂದಿರ್ಸ್ತಾರೆ. ತಾವು ಗಡ್ಡಿಗೆ ಇರ್ತಾರೆ. ಆಯ್ತು, ಬಡತನ ತಿಪ್ಪಲ್ದಾಗ ನಾವು ಓದಿಸಿ ನಮ್ಮ ಮಕ್ಕಳು 10-15 ತನ ಓದಿಸ್ತೀವಿ, ದುಡ್ಲಾಕ ಕಳಿಸ್ತೀವಿ. ಅದು ಮೊದಲದ್ದು ಏನು ಕಾನೂನು ಅದ ಅದು ಕಾನೂನು ಬಂತಂದ್ರೆ ಇರಲಿ. ಅದಕ್ಕೆ ಮತ್ತೆ ಹೆಚ್ಚಿಂದು ಬರ್ತದಂತಂದ್ರೆ ಎಲ್ಲಿಗೆ ಬೇಕಂತಾರ ಅಲ್ಲಿಗೆ ನಾವು ತಯಾರಾಗಿ ನೋಡಿ ಬರ್ಲಕ್ಕ. ಹೋರಾಟ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಬೊಂಬೈ, ಪುಣೆ, ಇಂಗ್ಲಿಷ್ ಕೋರ್ಟ್ಕಾದ್ರೂ ಹೋಗಿಬಿಡ್ತೀವಿ ನಾವು. ಏನಿಲ್ಲ ಎಲ್ಲ. ನಮ್ಮಪ್ಪ ಕುಡ್ಕ. ನಾವು ಅಂದ್ರೆ ಸಾಲ ಮಾಡಿ ಜಮೀನಲ್ಲಿ ದುಡಿತಿದ್ದೀವಿ. ನಮ್ಗಂದ್ರೆ ಆಗವಲ್ದು. ಇವಾಗಂದ್ರ ಮೀಟ್ರ್ ಮಾತ್ರ ತರ ಕುಂದ್ರಿಸಿದ್ರ ನಾವು ಕೇಳಲ್ಲ. ಎಲ್ಲಿಗಂತ್ರಿ ಅಲ್ಲಿಗೆ ಬರ್ಲಾಕ ರೆಡಿ. ಈ ಸಂದರ್ಭದಲ್ಲಿ ಜಮಾಲ್ ಸಾಬ್ ಹೆಡ್ಗಿಮದ್ರ, ಅಮರೇಶ್ ದಣಿ ಕೆಂಬಾವಿ, ಮರೆಪ್ಪ ಶಂಕರಬಂಡಿ, ಸುರೇಶ್ ತೆಳಿಗೇರಿ, ಭಾಗಣ್ಣ ತೆಳಿಗೇರಿ, ಮರೆಪ್ಪ ಕೋಟೆಕಲ್, ದೇವೇಂದ್ರಪ್ಪ ತಳಿಬಿಡಿ, ಚಂದ್ರಪ್ಪ, ದೇವಪ್ಪ ಭೀಮರಾಯ್ ಪೂಜಾರಿ, ಸಾಬಣ್ಣ ಎಳ್ವಾರ್, ಕರಣ್, ಮಲ್ಲಮ್ಮ ಅಂಬಿಗೇರ್, ಮೆಹಬೂಬಿ ಉಲ್ಕಲ್, ಬಸಮ್ಮ ನಾಯ್ಕಲ್, ಮಲ್ಲಮ್ಮ ಪತ್ತೂರ್, ಸಲೀಂ ಬಂಗಾರಿ, ಸಾಬಮ್ಮ ಹಣಮಂತಿ ನಾಟೇಕರ್ ಹಾಗೂ ಇತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.